ಪ್ರತಿಮೆಯನ್ನು ಅರ್ಪಿಸುವುದರ ಮೂಲಕ ನಾವು ಅವರಿಗೆ ನಮನವನ್ನು ಸಲ್ಲಿಸುವ ಶಿಕ್ಷಕ ವೃಂದದವರು ಏಕನಿಟ್ಟು ಅದಕ್ಕೆ ಗೌರವಪೂರ್ವಕವಾದಂತಹ ಚಪ್ಪಾಳೆಗಳ ಮೂಲಕ ನಾವು ನಮನವನ್ನು ಸೇವೆಯನ್ನು ಮಾಡಲು ಕಡಿಮೆ ಅನ್ನೋದನ್ನು ಘೋಷಿಸಿದ್ದಾರೆ. ಅದಕ್ಕೆ ಸಾಕ್ಷಿಯಾಗಿ ಎಲ್ಲ ಶಿಕ್ಷಕರನ್ನ ಗೌರವಿಸುವಂತಹ ದಿನ ಅದು ಒಬ್ಬ ಸರ್ವಪಲ್ಲಿ ರಾಧಾಕೃಷ್ಣನವರ ಜನ್ಮದಿನ. ಆ ಜನ್ಮದಿನದ ನಿಮಿತ್ತ ಎಲ್ಲ ಗುರುಗಳನ್ನು ಗೌರವ
ಮತ್ತೆ ಗೌರವ ಇವತ್ತು ಈ ರಾಷ್ಟ್ರದಲ್ಲಿ ಯಾರಾದ್ರೂ ಇದ್ರೆ ಅದು ಗುರುವಿಗಿದೆ ಅನ್ನೋ ಮಾತನ್ನ ನಾನು ಕೈಯಲ್ಲಿ ಒಳ್ಳೆ ಮುಂಚೆ ಯಾವುದೇ ಮಾಡಬೇಕು ನಮ್ಮ ಮಾತ್ರ ಗುರುಗಳಿಗಿದೆ, ಇವತ್ತು ತಮ್ಮ ಶಿಕ್ಷಕರಿಗಿದೆ, ಗುರುವಿಗೆ ಗುರುಮಾತೆಯರಿಗಿದೆ, ಯಾರಿಗಿದೆ? ಯಾಕಂದ್ರೆ ಅಷ್ಟೊಂದು ಒಂದು ಗೌರವ ತುಂಬಿರುವಂತಹ ಈ ಒಂದು ನಮ್ಮ ಭಾರತ ದೇಶ ಇವತ್ತು ಅದರಲ್ಲಿ ತಮಗೆ ಹೆಚ್ಚಿನ ಒಂದು ಗೌರವವನ್ನು ಕೊಡುವಂಥದ್ದು ನಾವು ಶಿಕ್ಷಣವನ್ನ ನೀಡುವಂಥದ್ದು. ಅದಕ್ಕೆ ಎಲೆಯದಾಗಿ ನಮ್ಮ ಸಿದ್ದಲಿಂಗಪ್ಪ ಪೀಳಿಗೆಯವರು ಶಿಕ್ಷಣದ ಬಗ್ಗೆ ಯಾವ ರೀತಿ ವಿಶ್ಲೇಷಣೆಯನ್ನು ಮಾಡಿದ್ರು ಅನ್ನೋದ್ರ ಬಗ್ಗೆ ನಮಗೆಲ್ಲ ಗೊತ್ತಿರುವಂತಹ ವಿಷಯ. ಆ ಎಲ್ಲ ವಿಚಾರಕ್ಕೆ ನಾನು ಹೋಗೋದಿಲ್ಲ. ಆದ್ರೆ ಇವತ್ತು ನಾನು ಕೂಡ ಒಬ್ಬ ಮನುಷ್ಯನಾಗಿ, ಒಬ್ಬ ಮಾನವನಾಗಿ, ಒಂದು ಮಾನವೀಯತೆಯನ್ನು ಹೊರತೀವಿ. ಇವತ್ತು ಒಂದು ಅಧಿಕಾರವನ್ನು ಪಡೆಯೋದಕ್ಕೆ ಇವತ್ತು ನಾನು ನಿಂತಿದ್ದೇನೆ ಅಂದ್ರೆ ಅದು ನಾವು ನಮ್ಮ ಕಾರಣ ಪವಿತ್ರ ಅನ್ನೋ ಮಾತನ್ನು ಕೂಡ ನಾನು ಬಹಳ ಹೆಮ್ಮೆಯಿಂದ ಒಪ್ಪಿಕೊಳ್ಳುವಂಥದ್ದು. ಯಾಕಂದ್ರೆ ಅದಿಲ್ಲಾದ್ರೆ ನಾವು ಯಾರು ಕೂಡ ಹೋಗಲಿಕ್ಕೆ ಸಾಧ್ಯ ಇಲ್ಲ. ಆ ವಿಚಾರದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ಕೂಡ ಇವತ್ತು ಅನೇಕ ವಿಚಾರದಲ್ಲಿ ಏನು ನಮ್ಮ ಗದಗಿಯವರು ಹೇಳಿದ್ರು, ಬಹಳ ಅದ್ಭುತವಾದ ಮಾತುಗಳನ್ನ ಮಾನ್ಯ ಮುಖ್ಯಮಂತ್ರಿಗಳು ಇವತ್ತು ಸಲಹೆ ಕೊಡುವ ಜೊತೆಗೆ ಅದರಲ್ಲಿ ವಿಶೇಷವಾಗಿ ನಮ್ಮ ಶಿಕ್ಷಣದಿಂದಾಗಿದೆ ಮತ್ತು ಶಿಕ್ಷಣ ವೃತ್ತಿಗೆ ಅನೇಕ ರೀತಿಯ ಅನುಕೂಲಗಳನ್ನು ಕೂಡ ಮಾಡುವಂತ ನಿಟ್ಟಿನಲ್ಲಿ ಬಹಳಷ್ಟು ದಾಖಲೆಗಳನ್ನು ಇರುವಂತಹ ಕೆಲಸ ಇವತ್ತು ನಮ್ಮ ಮಾನ್ಯ ಮುಖ್ಯಮಂತ್ರಿಗಳಂತಹ ಸಿದ್ದರಾಮಯ್ಯವರು ಮಾಡಿದ್ದಾರೆ ಅನ್ನೋ ಮಾತನ್ನು ಕೂಡ ನಾನು ಹೇಳಕ್ಕೆ ಇಷ್ಟಪಡ್ತೇನೆ. ಯಾಕಂದ್ರೆ ಇವತ್ತು ನಮ್ಮ ಏನು ತಾಲೂಕಿಗೆ ಬಹುತೇಕ ಇವತ್ತು 2023ರಲ್ಲಿ ಏನು ಒಂದು ನಮ್ಮ ಸರ್ಕಾರ ರಚನೆ ಆಗಬಹುದು. ಬಹುತೇಕ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯವರು ಬಂದ ಮೇಲೆ ಬಹುತೇಕ ನಮಗೆಲ್ಲ ಗೊತ್ತಿದೆ ಏನೇನು ಸರ್ಕಾರದ ಸೌಲಭ್ಯಗಳು ಇವತ್ತು ಬರೀತಾ ಇದೆ ಅನ್ನೋದನ್ನು. ಅದು ಮಕ್ಕಳಿಗಾಗಿರ್ಬೋದು, ಅದು ಶಿಕ್ಷಕರಿಗಾಗಿರ್ಬೋದು, ಅದು ಶಿಕ್ಷಣ ಇಲಾಖೆಗಾಗಿರ್ಬೋದು. ಆ ಎಲ್ಲ ವಿಚಾರಗಳನ್ನ ನಾನು ತಮಗಾಗಲೇ ಕೊಟ್ಟಿದ್ದೆ. ಇವತ್ತು ಸಿಎ 6 ರೂಮನ್ನ ಚೇಂಜ್ ಮಾಡಿ ಏನು 1ನೇ ತರಗತಿ 5ನೇ ತರಗತಿ ಮಕ್ಕಳಿಗೆ ಇವತ್ತು ಹೇಳುವಂತದ್ದನ್ನು 1ನೇ ತರಗತಿಯಿಂದ 7ನೇ ತರಗತಿವರೆಗೂ ಇವತ್ತು ಅವಕಾಶವನ್ನು ಮಾಡಿಕೊಂಡು 1ನೇ ತಾರೀಕು 4/9/2025ರಲ್ಲಿ ಇವತ್ತು ಸಚಿವ ಸಂಪುಟ ನಿನ್ನಿದ್ದಾರೆ ನಮ್ಮ ಸಚಿವ ಸಂಪುಟ ಇವತ್ತು ಒಟ್ಟಿಗೆಯನ್ನು ಕೊಟ್ಟಿದೆ. ಅದರಲ್ಲಿ 7ನೇ ವೇತನ 6ನೇ ವೇತನವನ್ನ ಇವತ್ತು ನಮ್ಮ ಹಿಂದಿನ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರೇ 2013-2017 ಮುಖ್ಯಮಂತ್ರಿ ಇದ್ದಾರೆ 6ನೇ ವೇತನವನ್ನು ಕೊಟ್ಟು ಇವತ್ತು ಹೊಸದಾಗಿ ಈ ಸರ್ಕಾರ ಬಂದ ಮೇಲೆ 7ನೇ ವೇತನವನ್ನು ಕೂಡ ಇವತ್ತು ಘೋಷಣೆ ಮಾಡಿದ್ದು ಅದು ನಮ್ಮ ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರನ್ನು ಮಾತಲ್ಲ ಬಹಳ ಹೆಮ್ಮೆಯಿಂದ ಹೇಳಕ್ಕೆ ಮಾಡ್ತೇವೆ. ಅನೇಕ ಬದಲಾವಣೆಗಳನ್ನ ಇವತ್ತು ಶಿಕ್ಷಣ ಇಲಾಖೆ ಕೇವಲ ಮಂತ್ರಿಗಳಿಗೆಲ್ಲ ಸರ್ವಾಂಗೀಣ ಅಭಿವೃದ್ಧಿಯನ್ನು ಮಾಡುವಂತ ಇವತ್ತು ನಮ್ಮ ಸರ್ಕಾರ ಬದ್ಧತೆಯನ್ನು ಹೊಂದಿದೆ. ಅದರಲ್ಲಿ ಇವತ್ತು ಅನೇಕ ವಿಚಾರಗಳು ಇವತ್ತು ನಮ್ಮ ತಾಲೂಕಿನಲ್ಲಿ ಇವತ್ತು ಅನೇಕ ಬದಲಾವಣೆಗಳನ್ನ ಇವತ್ತು ನಮ್ಮ ಆದರ್ಶ ವಿದ್ಯಾಲಯವನ್ನು ನಾವು 2015-16ರಲ್ಲಿ ಓದುವುದರಲ್ಲಿ ಪ್ರಾರಂಭ ಮಾಡಿದ್ವಿ. ತದನಂತರ ಇವತ್ತು ಈ ಹೊಸ ಸರ್ಕಾರ ಬಂದ ಮೇಲೆ ಇವತ್ತು ಪದವಿ ಪೂರ್ವ ಕಾಲೇಜನ್ನು ಕೂಡ ಇವತ್ತು ನಾವು ಪ್ರಾರಂಭ ಮಾಡ್ತಾ ಇದ್ದೀವಿ. ನಾಳೆ ಸೋಮವಾರ ದಿವಸ ಇವತ್ತು ಅಧಿಕೃತವಾಗಿ ನಾಳೆ ಚಾಲನೆ ಕೊಟ್ಟಿದ್ದರೆ ಅಧಿಕೃತವಾಗಿ ಈ ಪದವಿ ಪೂರ್ವ ಕಾಲೇಜನ್ನು ಕೂಡ ನಾವು ಇದೇ 8ನೇ ತಾರೀಕು ಇವತ್ತು ಆದರ್ಶ ವಿದ್ಯಾಲಯದಲ್ಲಿ ಪ್ರಾರಂಭ ಮಾಡ್ತಾ ಇದ್ದೀವಿ. ಅದರಲ್ಲಿ 2 ಪದವಿ ಪೂರ್ವ ಕಾಲೇಜನ್ನು ಹೊಸದಾಗಿ ನಮ್ಮ ತಾಲೂಕಿಗೆ ಮಂಜೂರಾತಿ ಆಗಿದೆ. ಅನೇಕ ಹೈಸ್ಕೂಲ್ ಇರ್ಬೋದು, ಪ್ರಾಥಮಿಕ ಶಾಲೆ ಇರ್ಬೋದು, ಬಹುತೇಕ ಪ್ರಾಥಮಿಕ ಶಾಲೆ ಇತಿಹಾಸವನ್ನು ಕಟ್ಟಿದ್ದಾರೆ. ನಾನು ಅತ್ಯಂತ ಹೆಮ್ಮೆಯ ಮಾತನ್ನ ಈ ವೇದಿಕೆ ಮುಖಾಂತರ ವಂದಿಸಲು ಬಯಸಿದ್ರೆ ಬಹುತೇಕ ನಮ್ಮ ತಂದೆಯವರು 1989ರಲ್ಲಿ ಅವರ ಶಾಸಕರಾಗಿದ್ದಾರೆ. 1993ರಲ್ಲಿ ಏನು ಸನ್ಮಾನ್ಯ ವೀರಪ್ಪ ಮೊಯ್ಲಿ ಅವರು ಇವತ್ತು ಈ ರಾಜ್ಯದ ಮುಖ್ಯಮಂತ್ರಿಗಳಾಗಿದ್ರು. ಅವರು ಮೊದಲ ಶಿಕ್ಷಣ ಸಚಿವರಾಗಿದ್ರು. ಅವರ ಶಿಕ್ಷಣ ಸಚಿವರಾದಂತಹ ಸಂದರ್ಭದಲ್ಲಿ ಪ್ರತಿ ಹಳ್ಳಿಗೂ ಪ್ರಾಥಮಿಕ ಶಾಲೆಯನ್ನ ಪ್ರಾರಂಭ ಮಾಡುವಂತ ಕೀರ್ತಿ ಅದು ನಮ್ಮ ಲಿಂಗೈಕ್ಯ ತಂದೆಯವರಾದಂತಹ SR ಕಾಶಪ್ಪನವರಿಗೆ ಅನ್ನೋ ಮಾತು ಕೂಡ ಇವತ್ತು ನಾನು ಹೆಮ್ಮೆಯಿಂದ ಹೇಳಬೇಕಾಗಿಲ್ಲ. ಯಾಕಂದ್ರೆ ಅನೇಕ ಶಾಲೆಗಳು ಇವತ್ತು ಶತಮಾನೋತ್ಸವಗಳು ಕಂಡಿದ್ದಾವೆ. ಆ ಶತಮಾನೋತ್ಸವಗಳನ್ನು ಮಾಡುವಂತದ್ದಾಗಿರ್ಬೋದು, ಆ ಶಾಲೆಗಳನ್ನ ಅಭಿವೃದ್ಧಿಪಡಿಸುವಂತದ್ದು. ಯಾಕಂದ್ರೆ 100 ವರ್ಷಗಳಾಗಿದ್ದಾವೆ ಆ ಶಾಲೆಗಳನ್ನ ಕಟ್ಟಿ. ಇವತ್ತು ಆ ಶಾಲೆಗಳು ಇವತ್ತು ಎಷ್ಟೋ ಶಾಲೆಗಳು ಇವತ್ತು ಸಿದ್ಧಗೊಂಡಿದ್ದಾರೆ. ಆವಾಗ ಈಗಾಗಲೇ ನಾನು ಈ ಬಾರಿ 2023ರಿಂದ ಇಲ್ಲಿವರೆಗೂ ಬಹುತೇಕ
ಒಂದು 3 ಸ್ಮಾರ್ಟ್ ಕ್ಲಾಸ್ಗಳನ್ನ ಸುಮಾರು 7,48,00,000 ಇವತ್ತು ನಾವು ಖರ್ಚು ಮಾಡಿ 1,3,000 ಇವತ್ತು ಸ್ಮಾರ್ಟ್ ಕ್ಲಾಸ್ ಅನ್ನು ಕೊಟ್ಟಿದ್ದೀವಿ. ಬಹಳ ಪ್ರಾಮಾಣಿಕ ಮತ್ತು ನಿಷ್ಠೆಯಿಂದ ತಮ್ಮ ಕಾರ್ಯವನ್ನು ನೆರವೇರಿಸಲಿಕ್ಕೆ ಇವತ್ತು ನಮ್ಮ ಅತ್ಯಂತ ನಮ್ಮ ತಾಲೂಕು ಇವತ್ತು ಶಿಕ್ಷಣದಲ್ಲಿ ಪ್ರಗತಿಯನ್ನು ಸಾಗ್ತಾ ಇದೆ ಅನ್ನೋ ಮಾತನ್ನು ಕೂಡ ನಾವು ಬಹಳ ಹೇಳಬೇಕಾಗಿದೆ. ಅನೇಕ ವಿಚಾರಗಳಿಂದ ಇರ್ತಾವ. ಈಗ ಹೇಳಿದ್ರೆ ಅನೇಕ ಜನ ಸ್ವಾತಂತ್ರ್ಯ ಏನಿದೆ, ಸ್ವಾತಂತ್ರ್ಯ ಏನಿದೆ, ಸ್ವಾತಂತ್ರ್ಯ ದೇಶದಲ್ಲೇ ಇದೀವಿ, ಎಲ್ಲರೂ ಕೂಡ ಸ್ವಾತಂತ್ರ್ಯವಾಗೇ ಬದುಕ್ತಾ ಇದ್ವಿ. ಆ ಸ್ವಾತಂತ್ರ್ಯದಿಂದ ನಾವು ಯಾರು ಇಲ್ಲ ಅದನ್ನ ಅರ್ಥ ಮಾಡ್ಕೋಬೇಕು. ಯಾಕಂದ್ರೆ ಸ್ವಾತಂತ್ರ್ಯ ಇಲ್ಲ ಇಲ್ಲ ಅಂತ ಹೇಳ್ಬಾರ್ದು. ಎಲ್ಲರಿಗೂ ಕೂಡ ಸ್ವಾತಂತ್ರ್ಯ ಭಾರತದಲ್ಲಿ ನಾವು ಇದ್ದವರು ಎಲ್ಲರಿಗೂ ಕೂಡ ಸ್ವಾತಂತ್ರ್ಯ ಇದೆ, ನಮ್ಮದೇ ಆದ ಸ್ವಾತಂತ್ರ್ಯ ಇದೆ. ಯಾಕಂದ್ರೆ ನಾನು ಕ್ಷೇತ್ರ ಶಿಕ್ಷಣಾಧಿಕಾರಿಗಳಿಗೆ ಹೇಳ್ತಾ ಇದ್ದೆ, ಸ್ವಾತಂತ್ರ್ಯ ಯಾಕಿಲ್ಲ ಅನ್ನೋ ಮಾತನ್ನು ನಮ್ಮ ಬೆದರಿಕೆಗಳು ಹೇಳುವುದು ಅಂತ ಪಾಠ ಮಾಡುವಂತ ಕೆಲಸ ತಾವು ಮಾಡಲೇಬೇಕಲ್ಲ. ಇದು ನಮ್ಮ ಆದ್ಯ ಕರ್ತವ್ಯ. ಶಿಕ್ಷಕರ ಆದ್ಯ ಕರ್ತವ್ಯವನ್ನು ನಾವು ಅರಿವೆ ಮರೆತು ಸ್ವಾತಂತ್ರ್ಯ ಕೊಡ್ರಿ ಅಂತಂದ್ರೆ ಯಾವ ರೀತಿ ಸ್ವಾತಂತ್ರ್ಯ ಬೇಕು ಅನ್ನೋದು ನನಗೆ ಅರ್ಥ ಆಗಿಲ್ಲ. ಯಾಕಂದ್ರೆ ಸ್ವಾತಂತ್ರ್ಯ ದೇಶದಲ್ಲಿ ನಾವಿದ್ದು ನಮಗೆ ಸ್ವಾತಂತ್ರ್ಯ ಇಲ್ಲ ಅಂದ್ರೆ ತಪ್ಪಾಗುತ್ತೆ. ಯಾಕಂದ್ರೆ ಈ ಪರಿಮಾಣ ಇನ್ನೊಬ್ಬ ರಬಾರಮ್ಮ ಅದು ಮಕ್ಕಳಿತ್ತು, ನಮ್ಮದು ಮಕ್ಕಳು ಕೇಳ್ತಾವು ಆ ಮಾತನ್ನು. ಅದಕ್ಕೆ ದಯವಿಟ್ಟು ಸ್ವಾತಂತ್ರ್ಯ ದೇಶದಲ್ಲಿ ಇದ್ದೀರಿ, ಸ್ವಾತಂತ್ರ್ಯ ಭಾರತದಲ್ಲಿ ಇದ್ದೀರಿ, ತಾವು ಸ್ವಾತಂತ್ರ್ಯ ಜೀವಿಗಳಾಗಿದ್ದೀರಿ. ತಮ್ಮ ಕರ್ತವ್ಯವನ್ನು ಅರ್ಥ ಮಾಡಿಕೊಂಡು ನಮ್ಮ ಕರ್ತವ್ಯದಲ್ಲಿ ನಾವು ಎಷ್ಟು ಪ್ರಾಮಾಣಿಕ ನಿಷ್ಠೆಯಿಂದ ಇದ್ದೀವಿ ಅನ್ನೋದು ಕೂಡ ಇವತ್ತು ಮಹತ್ವವಾಗುತ್ತೆ. ಆ ವಿಚಾರದಲ್ಲಿ ತಾವು ಏನು ಮುಂದಿನ ಚಿಂತನೆ ಇರಬೇಕು. ಇವತ್ತು ಯಾವುದೋ ಮಾತಿಗೆ ಯಾವುದೋ ಒಂದು ವಿಚಾರಕ್ಕೆ ಈ ತೆರೆದೂಗದೆ ತಾವು ಗಮನವನ್ನು ಕೂಡ ಕೊಡದೆ ತಮ್ಮ ಕರ್ತವ್ಯದಲ್ಲಿ ಇವತ್ತು ಪ್ರಾಮಾಣಿಕತೆ ಮತ್ತು ನಿಷ್ಠೆಯಿಂದ ಇರುವಂತದ್ದು ನಾವು ಮಾಡಬೇಕು ಅನ್ನುವ ಮಾತನ್ನು ಹೇಳಕ್ಕೆ ಇಚ್ಛೆ ಪಡ್ತೇನೆ.